ಗುರುಭ್ಯೋ ನಮಃ. ಶ್ರೀಮಾತ್ರೇ ನಮಃ. ಹಲವಾರು ಜನ ಸಾಮಾನ್ಯವಾಗಿ ಒಂದು ಪ್ರಶ್ನೆಯನ್ನು ಮಾಡ್ತಾರೆ. ಏನಂದರೆ, ನಾವು ಬಹಳ ವರ್ಷಗಳಿಂದ ಒಂದು ಮಂತ್ರವನ್ನು ಜಪ ಮಾಡ್ತಾ ಇದ್ದೇವೆ, ಅಥವಾ ಲಲಿತಾ ಸಹಸ್ರನಾಮವನ್ನು, ದುರ್ಗಾ ಸಪ್ತಶತಿಯನ್ನು, ವಿಷ್ಣು ಸಹಸ್ರನಾಮವನ್ನು, ಅಥವಾ ಬೇರೆ ಬೇರೆ ಮಂತ್ರಗಳನ್ನು ನಾವು ಜಪ ಮಾಡ್ತಾ ಇರ್ತೇವೆ. ಆದರೆ ಆ ಜಪದ ಅನುಭವ ನಮಗೆ ಆಗ್ತಾ ಇಲ್ಲ. ಬಹಳಷ್ಟು ಸಮಯ ಆ ಜಪಕ್ಕೆ ನೀಡಿದರೂ ಕೂಡ ನಮಗೆ ಮಂತ್ರದ ಫಲ ಸಿಗ್ತಾ ಇಲ್ಲ ಅನ್ನೋದು ಹಲವಾರು ಜನರ ಮಾತು. ಯಾಕೆ ಹಂಗಾಗತ್ತೆ? ಮೊದಲು ನಾವು ತಿಳಿದುಕೊಳ್ಬೇಕಾಗಿರೋದು ಮಂತ್ರ ಅಂದರೆ ಏನು ಅನ್ನೋದನ್ನು. ಮಂತ್ರ ನಾವು ಉಪಾಸನೆ ಮಾಡುವ ಭಗವತ್ ಸ್ವರೂಪ, ಆ ಭಗವಂತನ ಶಬ್ದ ಸ್ವರೂಪ. ಆ ಶಬ್ದ ಸ್ವರೂಪದಲ್ಲಿರುವಂತಹ ಭಗವಂತನನ್ನು ಸ್ಮರಣೆ ಮಾಡ್ತಾ ಅಕ್ಷರಕ್ಷರದಲ್ಲಿ ಅವನನ್ನು ಕಾಣುವಂತಹ ಪ್ರಯತ್ನ, ಹಾಗೂ ನಮ್ಮ ಅಂತರ್ಮನದಲ್ಲಿ ಪರಮಾತ್ಮ ಸ್ವರೂಪಿಯಾಗಿರುವಂತಹ ಆತ್ಮದಲ್ಲಿರುವಂತಹ ಭಗವಂತನನ್ನು ಕಾಣೋದಕ್ಕೆ ಆ ಮಂತ್ರ ಸಹಾಯವನ್ನು ಮಾಡುತ್ತೆ. ನಾವು ಮಂತ್ರ ಜಪವನ್ನು ಶ್ರದ್ಧೆ, ಏಕಾಗ್ರತೆ ಇಲ್ಲದೆ ಇಡೀ ಜೀವನ ಪಠಿಸಿದರೂ ಕೂಡ ಅದು ಯಾವುದೇ ಫಲವನ್ನು ಕೊಡೋದಿಲ್ಲ. ಮೊದಲು ಬೇಕಾಗಿರೋದು ಆ ಭಗವಂತನ ಮೇಲೆ ನಂಬಿಕೆ, ವಿಶ್ವಾಸ, ನಮ್ಮ ಅಚಲವಾದ ಪ್ರೀತಿ. ಆನಂತರ ಆ ಮಂತ್ರ ಸ್ವರೂಪದಲ್ಲಿರುವಂತಹ ಆ ಮಂತ್ರ ದೇವತೆಯನ್ನು ಜಪದಲ್ಲಿ ಕೂತ್ಕೊಂಡಾಗ ಕೇವಲ ಆ ಮಂತ್ರದ ಅಕ್ಷರಗಳಲ್ಲ, ಆ ಅಕ್ಷರಗಳಿಗೆ ನಮ್ಮ ಭಾವನೆಯನ್ನು ಬೆರೆಸಬೇಕಾಗತ್ತೆ. ಯಾವಾಗ ಮಂತ್ರ ಹಾಗೂ ನಮ್ಮ ಭಾವನೆ, ನಮ್ಮ ಮನಸ್ಸು ಆ ಮಂತ್ರದಲ್ಲಿ ಒಂದಾಗತ್ತೆ, 1,00,000 ಜಪ ಕೂಡ 10,000 ಜಪದಲ್ಲಿ ಫಲವನ್ನು ಕೊಟ್ಬಿಡುತ್ತೆ. ಅಂದರೆ ಮನಸ್ಸಿನ ಮೂಲಕವೇ ಎಲ್ಲವೂ ನಡೆಯುವುದು. ಆ ಮನಸ್ಸು ಸ್ಥಿರವಾಗಿದ್ದಾಗ, ಏಕಾಗ್ರವಾಗಿದ್ದಾಗ ನಾವು ಮಾಡುವಂತಹ ಜಪವಾಗಲಿ, ಹೋಮವಾಗಲಿ, ಹವನವಾಗಲಿ, ವ್ರತವಾಗಲಿ ಅದು ಫಲವನ್ನು ಕೊಟ್ಟೇ ಕೊಡುತ್ತೆ. ಮಂತ್ರಕ್ಕೆ ಮಾವಿನಕಾಯನ್ನು ಉದುರಿಸೋ ಶಕ್ತಿ ಅಲ್ಲ, ಮಾವಿನ ಮರವನ್ನೇ ಬೀಳಿಸುವಂತಹ ಶಕ್ತಿ ಇದೆ. ಅದನ್ನು ಅರಿತುಕೊಳ್ಳಬೇಕಾಗುತ್ತೆ. ಯಾವಾಗ ಆ ಮಂತ್ರದ ಶಬ್ದ ತರಂಗಗಳನ್ನು ನಾವು ಅರ್ಥ ಮಾಡಿಕೊಳ್ತೀವಿ, ಆ ಶಬ್ದದ ಹಿಂದಿರುವ ರಹಸ್ಯಗಳನ್ನು ಅರ್ಥ ಮಾಡ್ಕೊಳ್ತೀವಿ, ಆ ಅಕ್ಷರಗಳಿರುವಂತಹ ಉಪ ಅಕ್ಷರಗಳು ಯಾವ್ಯಾವುದಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ತಾ ಹೋಗ್ತೀವಿ, ಅಥವಾ ಮಂತ್ರಕ್ಕೆ ನಾವು ನಮ್ಮನ್ನು ಸಮರ್ಪಣೆ ಮಾಡಿಕೊಂಡಾಗ ಆ ಮಂತ್ರದ ಶಕ್ತಿ ತಿಳಿತಾ ಹೋಗುತ್ತೆ. ಹಾಗಾಗಿ ಯಾವುದನ್ನು ಮಾಡಬೇಕಾದ್ರೂ ಶ್ರದ್ಧೆ, ವಿಶ್ವಾಸ, ನಂಬಿಕೆ ಇಟ್ಟು ಮಾಡಿದಾಗ ಅದು ಕೆಲಸ ಮಾಡುತ್ತೆ. ಶ್ರೀಮಾತ್ರೇ ನಮಃ.